ನಾನು ಹೋಗಿ ಜಾನುನ್ ಕರ್ಕೊಂಡ್ಬರ್ತೀನಿ. ಮಿತ್ರ, ಒಂದ್ ನಿಮಿಷ ಇರು. ನೀನ್ ಹೋಗೋದ್ ಬೇಡ ಮಿತ್ರ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೆ ಹೋಗುತ್ತೇನೋ. ಮತ್ತೆ ಇದೇನ್ ಟ್ವಿಸ್ಟು? ಏನಾಯ್ತು? ನನಗ್ಯಾಕೋ ನೀನ್ ಅಲ್ಲಿಗೆ ಹೋಗೋದು ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ಮೊದ್ಲೇ ನಿನ್ಗೆ ಹೆಜ್ಜೆ ಹೆಜ್ಜೆಗೂ ಗಂಡಾಂತರ ಎದುರಾಗ್ತಿರುತ್ತೆ. ಇವಾಗ ನೀನ್ ಹೋದ್ರೆ ನಿನ್ಗೆ ಎಂಥ ಗಂಡಾಂತರ ಎದುರಾಗತ್ತೋ, ಎಂಥ ಆಪತ್ತು ಹೊಡ್ಕೊಂಡ್ ಬರುತ್ತೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ. ಮಾಮ್, ಅದು ಮಿತ್ರ, ಆಂಟಿ ಹೇಳಿದ್ದು ನಿಜ. ಬೆಳಗ್ಗೆ ಕೂಡ ಆ ಭಾಗ್ಯದಿಂದ ನಿನ್ ಕೈಗೆ ಎಷ್ಟು ದೊಡ್ಡ ಗಾಯ ಆಯ್ತು. ಇದೆಲ್ಲ ಏನೋ ಅಪಶಕುನದ ಹಾಗೆ ಅನಿಸ್ತಿದೆ. ಮಿತ್ರ, ನಿನ್ ಕೈಗೆ ಪೆಟ್ಟಾಯ್ತಾ? ಎಲ್ಲಿ ತೋರ್ಸು. ಮಾಮ್, ಅದೊಂದು ಚಿಕ್ಕ ಗಾಯ ಅಷ್ಟೇ. ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಜಾನು ಪ್ರಾಣ ಮುಖ್ಯ. ನೀವೇನು ಯೋಚನೆ ಮಾಡ್ಬೇಡಿ. ನಾನು ಸೇಫ್ ಆಗಿ ವಾಪಸ್ ಬರ್ತೀನಿ. ಅಣ್ಣ, ಒಂದ್ ನಿಮಿಷ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ಹಾ, ನಾವಿಬ್ರು ಹೋಗೋದ್ ಬೇಡ, ನಾನೊಬ್ನೇ ಹೋಗ್ತೀನಿ. ಮಿತ್ರ, ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ತು. ಅಂತೂ ಇಂತೂ 10 ಲಕ್ಷ ನನ್ನ ಅಕೌಂಟ್ಗೆ ಬಂದ್ ಬೀಳುತ್ತೆ. ಈಗ ಜಾನು ಪರಿಸ್ಥಿತಿ ಹೇಗಿದೆಯೋ ಏನೋ, ಅವಳಿಗೇನು ಆಗದಿರೋ ಹಾಗೆ ಕಾಪಾಡ್ಕೋಬೇಕು. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ, ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಸ್ವಲ್ಪ ಮೈಗೆ ಹುಷಾರಿಲ್ಲ ಕಣಮ್ಮ, ಏನು ಅನ್ಕೋಬೇಡ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಈಗ ಭಾಗ್ಯ ಎಲ್ಲಿರ್ಬಹುದು? ಒಂದು ಕಾಲು ಮಾಡಿಲ್ಲ, ಎಲ್ಲಿದ್ದಾಳೆ ಅಂತ ಕೂಡ ಇನ್ಫಾರ್ಮ್ ಮಾಡಿಲ್ಲ. ಇಷ್ಟು ದೊಡ್ಡ ವಿಷಯ ನಡೀತಿರ್ಬೇಕಾದ್ರೆ ಅಟ್ಲೀಸ್ಟ್ ನನಗೆ ತಿಳಿಸ್ಬೇಕು ಅಂತ ಕೂಡ ಅವಳಿಗೆ ಅನ್ನಿಸ್ಲಿಲ್ವಾ? ನನಗೆ ಹೆಲ್ಪ್ ಕೇಳಿದ್ರೆ ಅವಳು ಮರ್ಯಾದೆ ಕಡಿಮೆ ಆಗತ್ತಾ? ಪಿಕಪ್. ಈ ಭಾಗ್ಯ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಾಗಿದೆ ಇವಳಿಗೆ? ಅಣ್ಣ, ನೀನಿಷ್ಟು ಕಷ್ಟಪಟ್ಟು ಅಷ್ಟು ಪ್ಲಾನ್ ಮಾಡ್ದೆ. 10 ಲಕ್ಷ ಕೈಗೆ ಬಂದ್ರೆ ಅದನ್ನ ಆ ರೌಡಿ ಕೊಟ್ಬಿಟ್ಟು ಸಾಲನ್ ತೀರಿಸ್ಕೊಂಡ್ಬಿಡ್ತೀಯ. ಆದ್ರೆ ನಿನ್ ಕೈಗೆ ಏನು ಉಳಿಯುತ್ತಣ್ಣ? ಅದಕ್ಕಿಂತ ಬೆಲೆ ಬಾಳೋದು ನನಗೆ ಸಿಗುತ್ತೆ ಕಣ್ರು. ಬೆಲೆ ಬಾಳದ? ಏನದು? ಭಾಗ್ಯ. ಭಾಗ್ಯ ಆ ಭಾಗ್ಯನ ನನ್ನವಳನ್ನಾಗಿ ಮಾಡ್ಕೋಬೇಕು ಅಂತ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ನಾನು ಎಷ್ಟೋ ದಿನದಿಂದ ಕಾಯ್ತಿದ್ದೀನಿ. ಅವಳೇನಾದ್ರೂ ನನ್ನ ಕೈಗೆ ಸಿಕ್ಬಿಟ್ರೆ ಅವಳಿಗೆ ನಾನು ಗಂಡ ಆಗೋಗ್ತೀನಿ. ಇನ್ನು ನನಗೆ ಸೋಲೇ ಇಲ್ಲ. ಹಾಗಿದ್ರೆ ಇವನ್ ಖಂಡಿತವಾಗ್ಲೂ ಜಗದೀಶ್ ಅಕ್ಕನ ಮದ್ವೆ ಆಗ್ಬೇಕು ಅಂತ, ಹೇಗಾದ್ರೂ ಅವಳನ್ನ ಸ್ವಂತ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಿದ್ದ ಅವನೇನೆ. ಅಂದ್ರೆ ದೊಡ್ಡದಾಗೆ ಪ್ಲಾನ್ ಹಾಕಿದ್ಯಣ್ಣ. ಹೂ ಕಣ, ಬರೀ ಒಂದು 10-20 ಲಕ್ಷಕ್ಕೆ ಇಷ್ಟೊಂದು ರಿಸ್ಕ್ ತಗೋತೀನಿ ಅನ್ಸುತ್ತಾ? ಟಾರ್ಗೆಟ್ ದೊಡ್ಡದಾಗಿರೋದ್ರಿಂದ, ರಿಸ್ಕ್ ಕೂಡ ದೊಡ್ಡದಾಗಿರೋದ್ರಿಂದ ಯೋಚನೆ ಮಾಡದೆ ಮುಂದುವರೆದ್ಬಿಟ್ಟೆ. ಈ ಜಗದೀಶ್ ಕೈಯಲ್ಲಿ ಅಕ್ಕ ಯಾವತ್ತೂ ಸಿಕ್ಕಾಕೋಬಾರ್ದು ಅಂದ್ರೆ ಹೇಗಾದ್ರೂ ನಾನು ಈ ಜಾಗದಿಂದ ತಪ್ಪಿಸ್ಕೋಬೇಕು. ಕಲಂಚಲ ಪ್ರವಾಹ ಪಾವಿತಸ್ಥಳೇ ಕಲೇವಲಂಬ್ಯ ಲಂಬಿತಾಂಬುಜಾಕುತಾಂಗ ಮಾಲಿಕಂ ತಮತ್ತಮತ್ತಮತ್ತಮಗ್ನಿ
ಅಣ್ಣ ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾಳಣ್ಣ. ಏಯ್ ಅವಳ ಮೇಲೆ ಕೆತ್ತರೋ. ಎತ್ತೋ. ನೀನ್ ಯಾರು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ನಮ್ಮ ಅಕ್ಕನ್ನ ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರ ನೀನ್ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ಯಾ ಜಗದೀಶ್? ನೀನ್ ಅನ್ಕೊಂಡಿದ್ ಮಾತ್ರ ಖಂಡಿತವಾಗ್ಲೂ ನಡೆಯೋದಿಲ್ಲ. ನಮ್ಮ ಅಕ್ಕ ಯಾವತ್ತಿಗೂ ನಿನ್ನವಳಾಗಲ್ಲ. ಇಷ್ಟು ಮಾಡಿರೋಳ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನ. ಈ ಕಷ್ಟನೆಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಮಾಡ್ಬಿಡ್ತೀನ. ನಿನ್ನನ್ನ ಮುಂದೆ ಇಟ್ಕೊಂಡು ಖಂಡಿತವಾಗ್ಲೂ ನನಗೆ ಬೇಕಾಗಿರೋ ಅಷ್ಟು ದುಡ್ಡನ್ನ ಸಂಪಾದಿಸ್ತೀನಿ. ಅದ್ರ ಜೊತೆಲಿ ನಿಮ್ಮ ಅಕ್ಕನ ಕೂಡ ನನ್ನವಳನ್ನಾಗಿ ಮಾಡ್ಕೋತೀನಿ. ಏಯ್ ಬನ್ರಾ. ಏ ಜಗದೀಶ್, ನೀನೇನೋ ಸಾಧಿಸ್ಬಿಟ್ಟಿದ್ಯಾ, ಏನೋ ಸ್ವಂತ ಮಾಡ್ಕೊಂತೀಯ ಅಂತ ಅನ್ಕೊಂತಾ ಇದ್ಯಾ. ನಿನ್ನ ಆಸೆ ಕನಸು ಎಲ್ಲಾನು ನನ್ ಕೈಯಲ್ಲಿರೋ ಒಂದೇ ಒಂದ್ ಬ್ಲೇಡ್ ಇಂದ ಸರ್ವನಾಶ ಮಾಡ್ತೀನಿ ನೋಡ್ತೀನಿ. ಜಾನುನ ಕಿಡ್ನಾಪ್ ಮಾಡಿದವರು ಮತ್ತೆ ಕಾಲೇ ಮಾಡ್ಲಿಲ್ವಲ್ಲ. ನಾನ್ ದುಡ್ಡು ತರ್ತಿದ್ದೀನ ಇಲ್ವಾ ಅಂತನೂ ಕೇಳೋ ಪ್ರಯತ್ನನೂ ಮಾಡ್ಲಿಲ್ವಲ್ಲ. ಭಗವಂತ, ಜಾನುಗೇನು ಆಗ್ಬಾರ್ದು, ಅವಳಿಗೇನು ಆಗ್ತಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ಅಣ್ಣ, ಒಂದ್ ನಿಮಿಷ ಆಟೋ ನಿಲ್ಲಿಸ್ತೀರಾ? ಏನಾಯ್ತಮ್ಮ? ಒಂದ್ ನಿಮಿಷ ನಿಲ್ಸಿ ಅಣ್ಣ. ನಿಮಗ್ ಮೈಗೆ ಹುಷಾರಿಲ್ದೆ ಸ್ಪೀಡಾಗಿ ಹೋಗಕ್ ಆಗ್ತಿಲ್ಲ. ನೀವ್ ಕೂತ್ಕೊಳ್ಳಿ, ನಾನ್ ಡ್ರೈವ್ ಮಾಡ್ತೀನಿ. ಪರವಾಗಿಲ್ಲಮ್ಮ, ನಾನೇ ಡ್ರೈವ್ ಮಾಡ್ತೀನಿ, ನೀ ಕೂತ್ಕೊಳ್ಳಿ. ಅಣ್ಣ, ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ಹಾಗೆ ನನ್ನ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿದೆ. ನಾನ್ ಬೇಗ ಹೋಗ್ತಾ ಇದ್ರೆ ಅಲ್ಲಿ ಒಂದ್ ಪ್ರಾಣನೇ ಹೋಗ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ. ನೀವ್ ಹಿಂದೆ ಕೂತ್ಕೊಳ್ಳಿ, ನಾನ್ ಡ್ರೈವ್ ಮಾಡ್ತೀನಿ. ಪ್ಲೀಸ್ ಅಣ್ಣ. ಈ ಹುಡುಗಿ ಎಲ್ಲೋದ್ಲು? ಜಗದೀಶ್ ಅಣ್ಣ, ತಪ್ಪಿಸ್ಕೊಂಡ್ಬಿಟ್ಲು. ಇಲ್ಲಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನನ್ನ ಕೈಯಿಂದ ಮಾತ್ರ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ತುಂಬಾ ದೂರ ಹೋಗಿರಲ್ಲ. ಬಂದ್ರು ಹಿಡಿಯೋಣ ಅವಳನ್ನ. ನಡಿಯೋ. ಅಲ್ಲಿ ನೋಡ್ರು, ಜಾನು ಓಡೋಗ್ತಿದ್ದಾಳೆ. ಬಂದ್ರು ಹಿಡ್ಕೊಳ್ಳೋಣ.
ಎಲ್ಲೋದ್ಲಿ ಇವಳು? ಏಯ್, ಆ ಕಡೆ ಹೋಗೋಣ ಬಾ. ಅಣ್ಣ ಏನಾಯ್ತಣ್ಣ? ಇರಮ್ಮ, ನಾನು ನೋಡ್ತೀನಿ. ಟೈರ್ ಪಂಚರ್ ಆಗಿದ್ಯಮ್ಮ. ಏನ್ ಮಾಡೋದೀಗ? ಅಮ್ಮ, ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಿದೆಯಮ್ಮ. ನಿಮಗೆ ಎಷ್ಟು ಅರ್ಜೆಂಟ್ ಕೆಲಸ ಇದೆ ಅಂತ ನಂಗೆ ಅರ್ಥ ಆಗ್ತಿದೆ. ಸ್ವಲ್ಪ ವೇಟ್ ಮಾಡಮ್ಮ, 5 ನಿಮಿಷದಲ್ಲಿ ಟೈರ್ ಬದಲಾಯಿಸ್ಬಿಡ್ತೀನಿ. ಅಮ್ಮ, ಟೈರ್ ಚೇಂಜ್ ಮಾಡಾಯ್ತು, ಈಗ ನಾವು ಹೋಗ್ಬೋದು. ನೀವ್ ಕೂತ್ಕೊಳ್ಳಿ ಅಣ್ಣ, ಹೊರಡೋಣ. ಅಮ್ಮ, ನಾನು ಡ್ರೈವ್ ಮಾಡ್ತೀನಿ ಬಿಡಮ್ಮ. ನಿಮಗ್ ಮೊದ್ಲೇ ಮೈಗ್ ಹುಷಾರಿಲ್ಲ. ನನ್ ಮಾತ್ ಕೇಳಿ, ನೀವ್ ಹಿಂದೆ ಕೂತ್ಕೊಳ್ಳಿ, ನಾನೇ ಡ್ರೈವ್ ಮಾಡ್ತೀನಿ. ಅಮ್ಮ ಬಂದ್ಬಿಟ್ಯಾ? ನಿಂಗೋಸ್ಕರನೇ ಕಾಯ್ತಿದ್ದೆ. ಮಿತ್ರ ಮನೆಗ್ ಹೋಗಿದ್ಯಲ್ಲ, ಏನಾಯ್ತು? ಈ ಅನಸೂಯ ಕಾಲಿಟ್ಲು ಅಂದ್ರೆ ಆಕಾಶ ಮೇಲ್ ಬಿದ್ರು ಭೂಮಿ ಬಾಯ್ ಬಿಟ್ರು ಅನ್ಕೊಂಡಿದ್ದನ್ನ ಸಾಧ್ಸೆ ತೀರಿಸ್ತಾಳೆ. ಅಂದ್ರೆ ನೀನ್ ಅನ್ಕೊಂಡಂಗೆ ಅಲ್ಲಿ ಆಯ್ತಾ? ಅವ್ರು ಜಾನುನ ಬಿಡ್ಸ್ಕೊಂಬರಕ್ಕೆ ದುಡ್ಡು ಕೊಡ್ತೀನಿ ಅಂದ್ರ? ಸೆಂಟಿಮೆಂಟ್ ಇಂದ ಹೊಡೆಯೋ ಏಟು ತುಂಬಾ ಜೋರಾಗಿ ಬೀಳುತ್ತೆ ಶಾಲು. ನಾನ್ ಕೊಟ್ಟಿರೋ ಏಟಿಗೆ ಮನ್ಸ್ ಕರ್ಗೋಗಿ ಎಲ್ರೂ ಒಪ್ಕೊಂಡ್ಬಿಟ್ರು. ಅದಕ್ಕೆ ಆ ಮಿತ್ರ ತಕ್ಷಣ 20 ಲಕ್ಷ ತಗೊಂಡು ಹೊರಟೇ ಬಿಟ್ಟ. ವಾವ್! ಅಮ್ಮ, ಅಂದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ 10 ಲಕ್ಷ ನಮ್ ಮನೆಗೆ ಗೆಸ್ಟ್ ಆಗಿ ಬರ್ತಿದೆ ಅಂತೀಯಾ? ಹೌದು ಕಣೆ. ಏನೇನ್ ತಗೋಬೇಕು, ಎಲ್ಲೆಲ್ಲಿ ಹೋಗ್ಬೇಕು ಅಂತ ಎಲ್ಲ ಲಿಸ್ಟ್ ಬರ್ದು ಇಟ್ಬಿಡು. ಅಂತದೆಲ್ಲ ನನ್ಗೆ ಹೇಳ್ಬೇಕೇನಮ್ಮ? ನಾನ್ ಯಾವಾಗ್ಲೂ ರೆಡಿ ಮಾಡಿಟ್ಬಿಟ್ಟೆ. ಸರಿ ಸರಿ. ಈ ಸಿಹಿ ಸುದ್ದಿನ ಜಗದೀಶ್ ಕಿವಿಗೂ ಹಾಕೋಣ. ಪಟ್ಟಿದ ಕಷ್ಟಕ್ಕೆ ಫಲ ಸಿಗ್ತಿದೆ ಅಂದ್ರೆ ಅವನು ಕೂಡ ಖುಷಿ ಪಡ್ತಾನೆ. ನೀನು ಆ ಕಡೆ ಹೋಗೋ, ನೀನು ಈ ಕಡೆ ಹೋಗೋ. ಹಲೋ ಜಗದೀಶ್, ನಿನ್ಗೊಂದ್ ಗುಡ್ ನ್ಯೂಸ್. ಏನಂಟಿ? ಮಿತ್ರ 20 ಲಕ್ಷ ತಗೊಂಡು ಆಗ್ಲೇ ಹೊರಟಿದ್ದಾನೆ. ಸ್ವಲ್ಪ ಹೊತ್ತಿಗೆ ಭಾಗ್ಯ ಮಿತ್ರ ನೀನ್ ಇದ್ ಕಡೆನೆ ಬರ್ತಾರೆ. ಕರೆಕ್ಟ್ ಆಗಿ 20 ಲಕ್ಷ ತಗೊಂಡು ಜಾಹ್ನವಿನ ಕಳಿಸ್ಬಿಡು. ಆಮೇಲೆ ನೀನು ನಾನು 10 ಲಕ್ಷ ಹಂಚ್ಕೊಂಡ್ಬಿಡೋಣ. ಹಂಚ್ಕೊಳ್ಳೋ ವಿಷಯ ಹಾಗಿರ್ಲಿ ಆಂಟಿ. ಪಂಜರದಿಂದ ಹಕ್ಕಿ ಹಾರೋಗ್ಬಿಟ್ಟಿದೆ ಆಂಟಿ. ಏನ್ ಹೇಳ್ತಿದ್ಯಾ ಜಗದೀಶ್? ಯಾವ ಹಕ್ಕಿ ಎಲ್ಲಿ ಹಾರ್ ಹೋಯ್ತು? ಜಾಹ್ನವಿ ತಪ್ಪಿಸ್ಕೊಂಡಿದ್ದಾಳ ಆಂಟಿ. ಅವಳು ಸಿಗ್ಲಿಲ್ಲ ಅಂದ್ರೆ 20 ಲಕ್ಷ ರೂಪಾಯಿ ಕತೆ ಅಷ್ಟೇನೆ. ಏ ಜಗದೀಶ್, ನನ್ನ ಹತ್ರ ನೀನ್ ನಾಟಕ ಮಾಡ್ತಿಲ್ಲ ತಾನೇ? ಆ ಥರ ನಾಟಕ ಆಡಂಗಿದ್ರೆ ಇಷ್ಟೊತ್ತಿಗಾಗ್ಲೇ ಉದ್ಧಾರ ಆಗ್ಬಿಟ್ಟಿರ್ತಿದೆ. ನಿಜ ಹೇಳ್ತಿದ್ದೀನಿ, ಆ ಜಾಹ್ನವಿ ನಿಜವಾಗ್ಲೂ ತಪ್ಪಿಸ್ಕೊಂಡಿದ್ದಾಳೆ. ಅವಳು ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ, ಸರಿನಾ? ಏನಮ್ಮ ಇದು? 10 ಲಕ್ಷ ಬಂದಿದ್ ಕೂಡ್ಲೆ ಹಬ್ಬ ಮಾಡೋಣ ಅನ್ಕೊಂಡಿದ್ದೆ. ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ. ಹೌದೇ? ಈ ಜಗದೀಶ್ ಬುದ್ಧಿವಂತ ಹೇಳಿದ ಕೆಲ್ಸ ಮಾಡ್ತಾನೆ, 10 ಲಕ್ಷ ಕೊಟ್ಬಿಡ್ತಾನೆ ಅಂತ ಏನೇನೋ ಕನ್ಸೆಲ್ಲ ಕಂಡ್ವಿ. ಇವ್ನ್ ಮಾಡಿದ್ ಎಡ್ವಟ್ಟಿಂದ ಕಂಡಿದ್ ಕನ್ಸೆಲ್ಲ ವೇಸ್ಟ್ ಆಯ್ತಲ್ಲೇ. ಈಗ ಏನ್ ಮಾಡೋದಮ್ಮ? ಏನ್ ಮಾಡೋದೆ? ಸುಮ್ನೆ ಹೊದ್ಕೊಂಡು ಮಲ್ಕೋಬೇಕು ಅಷ್ಟೇ. ತಪ್ಪು ನಮ್ಮೇಲ್ ಬರ್ಬಾರ್ದು, ಪೊಲೀಸರು ನಮ್ಮನ್ನ ಹಿಡ್ಕೊಂಡು ಹೋಗ್ಬಾರ್ದು ಅಂತ ದೇವ್ರನ್ನ ಬೇಡ್ಕೊಳ್ಳೋದು. ಅದನ್ ಬಿಟ್ಟು ಇನ್ನೇನೇ ಮಾಡೋದು? ರಾಕಿ, ಸರಿಯಾದ ಸಮಯಕ್ಕೆ ಕಾಣಿಸ್ದೆ. ಇದೇನು
ಜಗದೀಶ್ ಜಾನು ಕಿಡ್ನಾಪ್ ಮಾಡಿದಲ್ವಾ, ತಪ್ಪಿಸ್ಕೊಂಡೇನಾದ್ರೂ ಬಂದ್ಬಿಟ್ಲಾ? ರಾಕಿ, ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಡ್ರಾಪ್ ಮಾಡ್ತೀಯಾ? ಸರಿ ಬಾ ಹೋಗೋಣ. ಏನಾಯ್ತು ಜಾನು, ಅಷ್ಟೊಂದು ಗಾಬರಿ ಆಗಿದ್ಯಾ? ಏನೂ ಇಲ್ಲ ರಾಕಿ. ಮೊದಲು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಸ್ವಲ್ಪ ಸ್ಪೀಡಾಗಿ ಹೋಗ್ತೀಯಾ? ಡೌಟೇ ಇಲ್ಲ, ಜಾಹ್ನವಿ ಖಂಡಿತವಳು ತಪ್ಪಿಸ್ಕೊಂಡ್ಬಂದ್ಬಿಡ್ತಾಳೆ. ಈ ಮ್ಯಾಟರ್ನ ಜಗದೀಶ್ಗೆ ಆದಷ್ಟು ಬೇಗ ಹೇಳಲೇಬೇಕು. ರಾಕಿ, ಈ ರೂಟಿಗೆ ಯಾಕೆ ಬಂದೆ? ನಾವ್ ಹೋಗ್ಬೇಕಾಗಿರೋದು ಆ ರೂಟ್ ಅಲ್ವಾ? ಈ ರೂಟಲ್ಲಿ ಹೋದ್ರೆ ಬೇಗ ಹೋಗ್ಬಿಡ್ತೀವಿ ಜಾನು. ಅಯ್ಯೋ, ಜಾಹ್ನವಿಗೆ ಡೌಟ್ ಬರ್ತಿರೋ ಥರ ಇದೆ. ಆದಷ್ಟು ಬೇಗ ಮ್ಯಾಟ್ರನ್ನ ಜಗದೀಶ್ ಹೇಳಬೇಕು. ಆದರೆ ಹೇಗೆ ಹೇಳೋದು? ಏನಾಯ್ತು ರಾಕಿ? ಕಾರೇನೋ ಪ್ರಾಬ್ಲಮ್ ಆಗಿದೆ, ನೋಡ್ತೀನಿ ತಾಳು. ಏ ರಾಕಿ, ಹೇಳೋ. ಏನು, ಜಾನು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹುಡುಕ್ತಿದ್ದೀರಾ? ಹೌದು, ನಿನಗೆ ಗೊತ್ತು? ಈಗ ಜಾಹ್ನವಿ ನನ್ನ ಜೊತೆನೇ ಇದ್ದಾಳೆ, ನನ್ನ ಕಾರಲ್ಲೇನೆ ಇದ್ದಾಳೆ. ಹೌದಾ? ಇವಾಗ ಎಲ್ಲಿದ್ದೀರಾ? ಈ ಕಡೆನೆ ಕೋರಮಂಗ್ಳೂರು ರೋಡ್ ಹತ್ರ ಇದ್ದೀನಿ. ಕಾರ್ ಪ್ರಾಬ್ಲಮ್ ಆಗಿದೆ ಅಂತ ನಾಟಕ ಆಡಿ ನಿನಗೆ ಫೋನ್ ಮಾಡ್ತಿದ್ದೀನಿ. ಸರಿ ಸರಿ, ಏನೋ ಒಂದು ಹೇಳಿ ಅಲ್ಲೇ ಇರೋ ಹಾಗೆ ಮಾಡು. ಎಲ್ಲೂ ಹೋಗದೆ ಇರೋ ಹಾಗೆ ಹುಷಾರಾಗಿ ನೋಡ್ಕೋ. ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಏನಿಲ್ಲ ಜಾನು, ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ರೆ ಮಾತಾಡ್ತಿದ್ದೆ. ಮತ್ತೆ ಕಾರ್ ಸರಿ ಹೋಗೋದಕ್ಕೆ ಇನ್ನೂ ಎಷ್ಟೊತ್ತು ಬೇಕಾಗತ್ತೆ? ಜಸ್ಟ್ 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ನೀನ್ ಒಳಗೋ ಕೂತ್ಕೋ. ಪರವಾಗಿಲ್ಲ. ಅಣ್ಣ ಹೇಳಿದ ಲೊಕೇಶನ್ ಇದೆಲ್ಲ ಅನ್ನಿಸ್ತಾ ಇದೆ. ನಾನು ರಾಂಗ್ ರೂಟಲ್ಲಿ ಏನಾದರೂ ಹೋಗ್ತಿದ್ದೀನಿ. ಜಾನುನ ಹೇಗಾದ್ರೂ ಮಾಡಿ ಸೇವ್ ಮಾಡಲೇಬೇಕು. ಆದರೆ ಈಗ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ ಏನೂ ಅರ್ಥ ಆಗ್ತಾ ಇಲ್ವಲ್ಲ. ಜಾನು, ನಿಂಗೇನು ಆಗಿಲ್ಲ ತಾನೆ? ನೀನ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಂಗೇನು ಆಗಿಲ್ಲ ತಾನೆ? ಅವರಿಂದ ತಪ್ಪಿಸ್ಕೊಂಡು ಓಡ್ಕೊಂಡ್ ಬಂದ್ಬಿಟ್ಟೆ. ಇವರು ನಮ್ಮ ಏರಿಯಾದಲ್ಲೇ ಇರ್ತಾರೆ, ಗೊತ್ತಿರೋರಲ್ವಾ ಅಂತ ಇವನ್ ಹತ್ರ ಡ್ರಾಪ್ ಕೇಳಿ ಹೋಗ್ತಾ ಇದ್ದೆ. ಜಾನು, ನಾನು ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಜಾನು, ಮೊದಲೇ ಪರಿಸ್ಥಿತಿ ಚೆನ್ನಾಗಿಲ್ಲ, ತುಂಬಾ ಕತ್ಲಾಗಿದೆ. ಈ ಸಮಯದಲ್ಲಿ ಯಾರ ಜೊತೆಗೂ ಹೋಗೋದು ಸೇಫ್ ಅಲ್ಲ. ಮತ್ತೆ ನಿನ್ ಜೊತೆ ಬಂದ್ರೆ ಸೇಫೇನಾ? ರಾಕಿ, ಈ ರೂಟ್ಗೆ ಯಾಕೆ ಬಂದೆ? ನಾವ್ ಹೋಗ್ಬೇಕಾಗಿರೋದು ಆ ರೂಟ್ ಅಲ್ವಾ? ಈ ರೂಟಲ್ಲೇ ಹೋದ್ರೆ ಬೇಗ ಹೋಗ್ಬಿಡ್ತೀವಿ ಜಾನು. ಯಾರ ಹತ್ರ ಮಾತಾಡ್ತಾ ಇದ್ಯಾ?
ಏನಿಲ್ಲ ಜಾನು, ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ರೆ ಮಾತಾಡ್ತಿದ್ದೆ. ರಾಕಿ, ನಾನು ನಮ್ಮ ಬಾವನ್ ಜೊತೆಲಿ ಹೋಗ್ತಾ ಇದ್ದೀನಿ. ಬಾ. ಬಿಡೋ ಕೈ, ಬಿಡೋ ರಾಕಿ, ಬಿಡೋ ಕೈ, ಕೈ ಬಿಡು ಅಂತ ಹೇಳಿಲ್ವಾ? ಬಿಡೋ ಕೈ, ಬಿಡೋ ಕೈ. ಬಿಡು, ನಾನು ಕೈ ಬಿಡು. ಏ